ಬಹುಮಾನ ಜಟಿಂಗರಾಯ ಮಾಲ್ಗಾರ್ ನಿರ್ದೇಶಕರು ಬಿಜಾಪುರ ಸವಾರ್ದಿ ಸಹಕಾರಿ ಬ್ಯಾಂಕ್. ಇವರು 7,000 ರೂಪಾಯಿ ಅದ. ಇದ್ರಿ ಸಿಂಗಲ್ ಬಡಿ ಅವರಿಗೆ 2ನೇ ಬಹುಮಾನ 7,000. ಇನ್ನು 3ನೇ ಬಹುಮಾನ 5,000 ರೂಪಾಯಿ ಅದ. 5,000 ರೂಪಾಯಿ ಯಾರು ಕೊಟ್ಟಾರಪ್ಪ ಅಂತಂದ್ರೆ ಬಸವನಗೌಡ ಬಿರಾದಾರ ಶರಣ ಸೋಮನಾಥ್ ಅವರು. ಈ ತರನಾಗಿ 6 ಮಂದಿ ದಾನಿಗಳು ಕೊಟ್ಟಾರ. ಇನ್ನು ಕೆಲವೇ ನಿಮಿಷದಲ್ಲಿ ನಮ್ಮ ಪೂಜ್ಯರು ಆಗಮಿಸ್ತಾರ, ಮಾನ್ಯ ತಹಸೀಲ್ದಾರ್ ಬರ್ತಾರ, ಮತ್ತು CPS ಸಾಹೇಬರು, DYS ಸಾಹೇಬರು, ಊರಿನ ಗಣ್ಯರು ಎಲ್ಲರೂ ಬಂದು ಈಗ ಉದ್ಘಾಟನೆ ಪ್ರಾರಂಭ ನಂತರ ನಾವು ಹಲಿಗೆ ಬಡಿಯೋದು ಚಾಲು ಮಾಡ್ತೇವೆ. ದಯವಿಟ್ಟು ವಿನಂತಿ ಏನಪ್ಪ ಅಂತಂದ್ರೆ ಯಾರು ಹಲಿಗೆ ಬಡಿಲಕ್ಕೆ ಬಂದಿರಿ ಅವರು ನಿಮ್ಮ ಹೆಸರು ನೋಂದಾಯಿಸ್ಬೇಕು. ಯಾರು ನೋಂದಾಯಿಸಿಲ್ಲ ಅವ್ರು ನೋಂದಾಯಿಸ್ಬೇಕು. ಮತ್ತು ಈಗ ಒಂದು ಎಲ್ಲರೂ ದೂರ ಒಂದು 10 ಕಿಲೋಮೀಟರ್ ದೂರ ಇದ್ರು ಅವ್ರಿಗೆ ನಮಗೆ ಫೋನ್ ನಂಬರ್ ಕೊಡಬೇಕು. ನಾವು ಫೋನ್ ಮುಖಾಂತರ ಹೆಸರು ಬರ್ಬೇಕು. ಬನ್ನಿ. ಗವರಿಯ ಮಗ ಗಣಪಣ್ಣ ನೆನದಾರ ಮುಂದೆ ಬರು ಯಜ್ಞ ಬಯಲಾಗಿ ಬಾಯೋಡಿ ನಮ್ಮದು ಬಾಲರ ಪಟ್ಟಣ ಮ್ಯಾಲ ಚನ್ನಮುನರು ಮನಿಯೋರ್ ಮ್ಯಾಲ ಚನ್ನಮುನ ಅರುಮನಿ ಬಾಗಿಲಿದಾಗ ಬಾಗಿನಿ ತಾನ ಬಸವನು ಅಂತೀಯ ಹೂಡಾಗ ಎಂತವನ ನೆನಿಬೇಕು ಸಂತೋಷಿನ ಬಸವಣ್ಣ. ಸಂತೋಡಿ ಬಸವಣ್ಣ ಕುಂಟೋಜಿ ಬಸವಣ್ಣ ಕಾದ ಬಿದ್ದಾರ ಎರಿಯಾಗೋ ಕಾದ ಬಿದ್ದಾರ ಎರಿಯಾಗ ಎರನಾಳ ದ್ಯಾಮವ್ವ ಬಂದು ಬಿಡಿಸಾಳೋ ಗುಡುಗುಂಟಿ ದಾರಿಲೆ ಗಿಡ ಸಣ್ಣ ಮಲ್ಲಿಗೆ ಕಿಡಗೇಳಿ ನಮ್ಮ ಬಸವಣ್ಣ ಕಿಡಗೇಳಿ ನಮ್ಮ ಬಸವಣ್ಣ ಬರುವಾಗ ಗಿಡ ಕೈದು ಹೂವ ಉದುರಾವು ಬಸವನ ಗುಡಿಯಾರ ಕಟ್ಟಿಸ್ಯಾರೋ ಮುತ್ತಿನ ಮೂಡ್ಯಾನ ತಿರಗಾರೋ ಮುತ್ತಿನ ಸೈಕಲ್ ಚಂದ ಅವರಿಗೆ ಸೈಕಲ್ ಚಂದ ಇಂಡಿ ಅವರಿಗೆ ಪಂಡಿತ್ ಚಂದ ನಕ್ಕಣದವರಿಗೆ ಟಿಪ್ಪು ಚಂದ ಜೋಳ ನಲಿಯುವುದಕ್ಕ ನಕ್ಕಣದವರಿಗೆ ಟಿಪ್ಪು ಚಂದ ಜೋಳ ನಲಿಯುವುದಕ್ಕೂ ಮಾನವ ದೈವ. ಅಲ್ಲಿಗೆ ನಾಗರನ್ನು ಬಳಸುವ ಮುಖೇನ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು. ಧನ್ಯವಾದಗಳು ಮಾನ್ಯ ಅಧಿಕಾರಿಗಳಿಗೆ. ಈಗ ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದ ಮಾನ್ಯ ತಹಸೀಲ್ದಾರ್ ಸಾಹೇಬರಾಗಿರುವಂತಹ YS ಸೋಮನಗಟ್ಟಿ ಸಾಹೇಬರು ಉದ್ಘಾಟನಾ ಪರ ಮಾತುಗಳನ್ನು ಹೇಳ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಬಹಳಷ್ಟು ಮಂದಿ ಕೊಂಡ್ಕೊಂತ ಎಲ್ಲರೂ ಜಿಗಿದಾಡ್ಕೊಂತ ಆರಾಮಾಗಿ ಮಜಾ ಮಾಡಿ ಹೋಗ್ತಿದ್ರಿ. ಬಟ್ ಅವರೆಲ್ಲರೂ ನಮ್ಮ ಪಾರಂಪರಿಕವಾಗಿ ಬಂದಿರುವಂತ ಒಂದು ಸಂಪ್ರದಾಯದಿಂದ ಬಂದಿರುವಂತ ಒಂದು ಹಲ್ಗೆ ಹಬ್ಬನ ಮಾಡ್ಲಿಕ್ಕೆ ಹಲ್ಗೆ ಬಾರಿಸೋ ಸ್ಪರ್ಧೆಯನ್ನ ಏರ್ಪಡಿಸಿದ್ದಾರೆ. ಸೊ ಮೊದಲಿಗೆ ತಾವೆಲ್ಲರೂ ಆಯೋಜಕರು ತಾವೆಲ್ಲರೂ ಬಸವನ ಬಾಗೇವಾಡಿ ಎಲ್ಲ ಜನತೆಯ ಒಂದು ಅಭಿನಂದನೆಗೆ ಅರ್ಹರು. ಇದನ್ನ ಈ ವರ್ಷ ಎಷ್ಟು ಟೀಮ್ ಕೊಡ್ತಾವ ಅದನ್ನ ತಲೆ ಕೆಡಿಸ್ಕೋಬೇಡ್ರಿ. ಎಷ್ಟೇ ಟೀಮ್ ಸೇರಲಿ ಮುಂದಿನ ವರ್ಷದಿಂದ, ಯಾಕಂದ್ರೆ ಯಾವುದೋ ಕೆಲಸ ಸ್ಟಾರ್ಟ್ ಆಗ್ಬೇಕಂದ್ರೆ ಮೊದಲು ಸಣ್ಣದೇ ಇರ್ತೈತಿ. ಸೊ ಮುಂದೆ ಪ್ರತಿ ವರ್ಷ ಮಾಡ್ತಾ ಸೊ ಬಸವನ ಬಾಗೇವಾಡಿಲಿ ಇದೊಂದು ಹಲ್ಗೆ ಬಾರಿಸುವ ಸ್ಪರ್ಧೆ ಪ್ರತಿ ವರ್ಷ ದೊಡ್ಡದಾಗ್ತಾ ಹೋಗ್ಲಿ. ಇದು ಬೆಳೀತಂದ್ರೆ ಆ DJ ಕಲ್ಚರ್ ಸ್ವಲ್ಪ ಕಡಿಮೆ ಆಗ್ತದೆ. ಆಮೇಲೆ ಈ ಹಬ್ಬಕ್ಕೆ ಯಾರು ಅಂತ ಈ ಹಲ್ಗೆ ಬಡಕದು ಯಾರು ಕುಡ್ದು ಗಿಡದೇನು ಬರಂಗಿಲ್ಲ. ಕುಡ್ದಂದ್ರೆ ಪ್ರೈಸ್ ಹೋಗ್ತೈತಿ. ಸೊ ಬಟ್ DJಗೆ 90% ಎಲ್ಲರೂ ಕುಡಿದು ಬರ್ತಾರೆ. ಆಮೇಲೆ ಒಳ್ಳೆ ಲೊಕೇಶನ್ ಒಂದು ನಮ್ಮ ಕೊಡಲ್ಸಂಗ ಅಭಿವೃದ್ಧಿ ಪ್ರಾಧಿಕಾರದ ಒಳ್ಳೆ ಪ್ಲೇಸ್ ಅಲ್ಲಿ ನೋಡಿದಿರಿ. ಸೊ ತಮಗೆಲ್ಲರಿಗೂ ಅಭಿನಂದನೆ ತಿಳಿಸ್ತಾ, ಸೊ ತಹಸೀಲ್ದಾರ್ ಸಾಹೇಬರು ಬಹಳಷ್ಟು ತಮಗೆಲ್ಲ ಹೇಳಿದ್ರು ಹಬ್ಬದ ಬಗ್ಗೆ, ಮತ್ತೆ ಗುರುಗಳು ಹೇಳಿದ್ರು. ಮೊನ್ನೆ ನಾವು ನಮ್ಮ ಬಸವನಗುಡಿ ಸ್ಟೇಷನ್ ಅಲ್ಲಿ ಒಂದು ಶಾಂತಿ ಸಭೆ ಅಂತ ಮಾಡಿದ್ವಿ. ಸೊ ಅವತ್ತು ನಮ್ಗೆ ಊರನ್ನ ಹಿರಿಯರು ಹೇಳಿದ್ದು, ಇಲ್ಲ ಸಾಹೇಬ್ರ ನಮ್ಮಲ್ಲಿ 1970ರಲ್ಲಿ ಮತ್ತು 80ರಲ್ಲಿ 90ರಲ್ಲಿ ಒಂದು ಸ್ವಲ್ಪ ಘಟನೆಗಳಾಗಿ, ಅಹಿತಕರ ಘಟನೆಗಳಾಗಿ, ನಮ್ಮಲ್ಲಿರುವಂಥ ಒಂದು ಕೋಮ ಸಾಮರಸ್ಯಕ್ಕೆ ಹೋಳಿ ಟೈಮಲ್ಲಿ ಧಕ್ಕೆ ಆಗಿ ನಮ್ಮಲ್ಲಿರುವಂಥ ಮೇಜರ್ ಎಲ್ಲ ಜಾಸ್ತಿ ಜನರೆಲ್ಲರೂ ಹೋಳಿ ದಿವಸ ಹುಣ್ಣಿಮೆ ಮಾಡಿಬಿಟ್ಟು ಅವತ್ತು ರಾತ್ರಿ ಕಾಮದಾನ ಸುಟ್ಟು ನೆಕ್ಸ್ಟ್ ಡೇ ಬಣ್ಣ ಆಡಂಗಿಲ್ಲ, ಎಲ್ಲ ಬೇರೆ ಬೇರೆ ಊರಿಗೆ ಹೋಗ್ಬಿಡ್ತಾರಂತ. ಸೊ ನಾ ಅವತ್ತು ಹೇಳಿದ್ದೆ, ಬಸವನ ಬಾಗೇವಾಡಿಯ ಜನತೆಗೆ
ಪೊಲೀಸ್ ಡಿಪಾರ್ಟ್ಮೆಂಟ್ ಪರವಾಗಿ ಮತ್ತು ನಮ್ಮ ತಾಲೂಕು ಆಡಳಿತದ ಪರವಾಗಿ ತಹಸೀಲ್ದಾರ್ ಅವರ ಪರವಾಗಿ ಹೇಳ್ತೀವಿ, ಎಲ್ಲಾ ಜನರಿಗೆ ನಮ್ಮ ಮೇಲೆ ನಂಬಿಕೆ ಇರಲಿ. ನಾವು ಒಂದು ಮಾತಂತೂ ಹೇಳ್ತೀವಿ ಎಲ್ಲರಿಗೂ, ಬಸವನ ಬಾಗೇವಾಡಿಯ ಜನತೆ ಎಲ್ಲಾರು ಇಲ್ಲೇ ಬಂದಾಡ್ರಿ, ಯಾರೋ ಒಬ್ರು ಊರ್ ಬಿಟ್ಟು ಹೋಗ್ಬೇಡ್ರಿ. ಯಾರೇ ಅಂತವ್ರಿಂದ ತೊಂದರೆ ಕೊಡೋದ್ರಿಂದ ನಮ್ಮ ಗಮನಕ್ಕೆ ತಗೊಂಡ್ಬರ್ರಿ. ಅವ್ರಿಗೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಆ ರೀತಿ ಕ್ರಮ ಕೈಗೊಳ್ತೀವಿ. ಕೆಲವರಿಗೆ ಬುದ್ಧಿ ಮಾತು ಹೇಳ್ಬೇಕು, ಕೆಲವರಿಗೆ ಕಾನೂನು ಮಾತು ಹೇಳ್ಬೇಕು, ಕೆಲವರಿಗೆ ಬಿಟ್ರೆ ಸ್ವಲ್ಪ ನಮ್ಮ ಭರವಸೆ ನೀಡ್ತೀವಿ. 24 ತಾಸು ಡ್ಯೂಟಿ ಮಾಡಿದ್ರು ಪರವಾಗಿಲ್ಲ. ಹೋಳಿ ಹಬ್ಬ ವಿಜೃಂಭಣೆಯಿಂದ ಶಾಂತಿಪೂರ್ಣವಾಗಿ ಮತ್ತು ಒಂದೇನು ಸಂಪ್ರದಾಯದ ಪ್ರಕಾರ ಐತಿ 100% ನೀವು ಎಷ್ಟು ವಿಜೃಂಭಣೆ ಮಾಡ್ತೀರಿ ಮಾಡ್ರಿ, ಅದಕ್ಕೆ ಪ್ರತಿಯೊಂದು ಸಹಕಾರ ನಾವು ಕೊಡ್ತೀವಿ. ಅದಾದ್ಮೇಲೆ ಈ ಹಬ್ಬ ಇಂಥವು ಇದ್ರ ಮಾಡಿದ್ರಂದ್ರ ನಿಮ್ಮಿಂದ ಇನ್ಸ್ಪಿರೇಷನ್ ತಗೊಂಡು ಮುಂದೆ ಮುಂದಿನ ವರ್ಷ ಮತ್ತೊಬ್ರು ಮಾಡ್ಲಿ. ಫಾರ್ ಎಕ್ಸಾಂಪಲ್ ನಾವು ಗಣಪತಿ ಮಾಡ್ತೀವಿ. ಗಣಪತಿ ಆಕ್ಚುಲಿ ಕರ್ನಾಟಕದ ಮಹಾರಾಷ್ಟ್ರದಿಂದ ಇಂಪೋರ್ಟೆಡ್ ಅದು, ಬಟ್ ಹೋಳಿ ಹಬ್ಬ ಇಡೀ ಭಾರತದ ಹಬ್ಬ. ಸೊ ನಮ್ಮಲ್ಲಿ ಈ ಹಬ್ಬ ಮಾಡೋದ್ರಿಂದ ನಮ್ಮ ಹುಡುಗರಿಗೆ ಬಹಳಷ್ಟು ಜನರಿಗೆ ನಮ್ಗೆ ನೋಡಿದ್ರೆ ನನಗೂ ಈಗ ತಹಸೀಲ್ದಾರ್ ಅವರು ಚೆನ್ನಾಗಿ ಹಳ್ಳಿ ಬಿಡಕ್ ಬರಂಗಿಲ್ಲ, ಹೌದಿಲ್ಲ? ಬಹಳಷ್ಟು ಹುಡುಗರಿಗೆ ಬಿಡಕ್ ಬರಂಗಿಲ್ಲ ನಮ್ಗೆ, ಯಾಕಂದ್ರೆ ನಮ್ಗೆ ಒಂದು ಬಿಟ್ಟು ಬಿಟ್ಟಿದ್ವಿ ನಾವು. ಏನ್ ಬಿಡಕ್ ಬರ್ತೈತೆ ನಮ್ಗೆ? ಇದ್ರ ಬಿಡಕ್ ಬರ್ತೈತೆ. ಸೊ ಅದ್ರ ಸಲ ನಾವು ನೋಡ್ಬೇಕು, ಬಸವನ ಬಾಗೇವಾಡಿ ಪೂರ್ತಿ ಎಲ್ಲ ಕಲರ್ ಆಗಿರ್ಬೇಕು. ಯಾರು ಒಬ್ರು ಇದು ನಮ್ಮ ಹಬ್ಬ, ನಮ್ಮ ಹಬ್ಬನ ವಿಜೃಂಭಣೆಯಿಂದ ಮಾಡೋಣ. ಇದರ ಅರ್ಥ ವಿಜೃಂಭಣೆ ಅಂದ್ರೆ ಅರ್ಥ ಸಿಕ್ಕಾಪಟ್ಟೆ ಮದ್ಯಪಾನ ಮಾಡಿ ಎಲ್ಲೆಲ್ಲೂ ಬೀಳೋದಲ್ಲ, ಇನ್ನೊಬ್ಬರಿಗೆ ತೊಂದರೆ. ಒಂದು ಕಾರ್ಯಕ್ರಮ ಹಾಕೊಳ್ಳೋಣ ಅಂತ ಒಂದು ವಿಚಾರವನ್ನು ನಮ್ಮ ಡಾಕ್ಟರ್ ಬಸವರಾಜ್ ಕೋಟಿ ಅವರು ಬಿಜಾಪುರದಲ್ಲಿ ಹಲಿಗೆ ಮೇಳ ಮಾಡಿದ್ದಾರೆ. ಮಾವನವರೇ, ನಾವು ಈ ವರ್ಷ ಹಲಿಗೆ ಮೇಳ ಮಾಡೋಣ ಅಂತ ಒಂದು ಮಾತನ್ನು ಹೇಳಿ ಬೆಂಗಳೂರಿಗೆ ಹೋಗ್ಬಿಟ್ರು ನಮ್ಮನ್ನು ಬಿಟ್ಟವ್ರು. ಆದ್ರೂ ಅವ್ರು ಹೇಳಿದ ಮಾತಿಗೆ ನಾವು ಮಾನ್ಯತೆಯನ್ನು ಕೊಟ್ಟು ಇವತ್ತಿನ ದಿವಸ ಇದು ಭವ್ಯವಾದಂತ ಹಲಿಗೆ ಮೇಳದ ಒಂದು ವ್ಯವಸ್ಥೆ ಮಾಡಿದಾಗ ಎಲ್ಲವನ್ನ ಬಸವ ಸಮಿತಿಯ ಸದಸ್ಯರು ಒಗ್ಗಟ್ಟಿನಿಂದ ಮಾಡಿದಾಗ ಈ ಸಂತೆಕಟ್ಟಿಯಲ್ಲಿ ನಡೆಯುವ ಕಾರ್ಯಕ್ರಮಗಳು ಅಭೂತಪೂರ್ವವಾಗಿ ನಡೀತಾವೆ. ಒಬ್ಬ ಮಂತ್ರಿ ಬರಲಿ, ಒಬ್ಬ ಶಾಸಕ ಬರಲಿ, ಒಬ್ಬ ಯಾವುದೇ ಸ್ವಾಮೀಜಿ ಬರಲಿ, ಇಂಥ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಬಸವನ ಬಾಗೇವಾಡಿ ಸಂತೆಕಟ್ಟೆಯಲ್ಲಿ ನಡೆಯುವಂಥ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ಚಾಲನೆಯನ್ನು ಕೊಟ್ಟಿದ್ದೇವೆ. ಯಾಕಂದ್ರೆ ನಮ್ಮ ಮೊದಲಿಗೆ ಹಲಿಗೆ ಕಾರ್ಯಕ್ರಮವನ್ನು ಮಾಡೋಣ. ಈ ಮುಳುಗಿ ಹೋದಂಥ ಬಣ್ಣವನ್ನು ನಮ್ಮಲ್ಲಿ ಕೆಲವೊಂದು ಆಗಲೇ ಹೇಳಿದ್ರು ಸರ್, ಅವು ಪರ್ಫೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ನಾನು. 1973, 1983, 1993 ಈ 3 ಸಮಯದಲ್ಲಿ ಕೆಲವೊಂದು ಅಹಿತಕರ ಘಟನೆಗಳಾದಾಗ ಅವತ್ತಿನ ದಿವಸ ಯಾರೋ ಹೇಳ್ತಿದ್ದಿಲ್ಲ. ಇವತ್ತಿನ ದಿನಮಾನದಲ್ಲಿ ಪ್ರತಿಯೊಂದು ಸಮಾಜದ ಹಿರಿಯರು ನಮ್ಮ ಜೊತೆಯಲ್ಲಿ ಒಗ್ಗಟ್ಟಾಗಿ ಆ ಬಣ್ಣವನ್ನು ಆಡಲು ಸಹಕಾರವನ್ನು ಕೊಡ್ತಾರೆ ಅಂತ ಆತ್ಮವಿಶ್ವಾಸ ನನ್ನಲ್ಲಿದೆ. ಯಾಕಂದ್ರೆ ನಾನು ಈಗಾಗಲೇ ನಂದಗಾವಿ ಸಾಹೇಬರು ಹೇಳಿದ್ರು, ನಮ್ಮ ಎಲ್ಲ ಬಸವೇಶ್ವರ ಸಮಿತಿ ಯುವಕರು ಹೇಳಿದ್ರು, ಹಾಗೂ ಊರಿನ ಎಲ್ಲ ಹಿರಿಯರನ್ನ ಒಂದು ಸಮ್ಮುಖದಲ್ಲಿ ಈ ವರ್ಷ ನಾವು ಹೋಳಿ ಹಬ್ಬವನ್ನು ತಾರೀಖು 19ರಂದು ರಂಗಪಂಚಮಿಯನ್ನು ಆಚರಿಸುವಂತಹ ಸಮಯದಲ್ಲಿ ಈ ಬಂದಂತ ಎಲ್ಲ ಭಕ್ತಾದಿಗಳು ಈಗೇನು ಪ್ರೇಕ್ಷಕರಾಗಿ ಬಂದಿದ್ವಿ ಈ ಹಲಿಗೆ ಕಾರ್ಯಕ್ರಮಕ್ಕೆ, ಅದೇ ರೀತಿ ಅವತ್ತಿನ ದಿವಸ ರಂಗಪಂಚಮಿಯನ್ನು ಆಚರಿಸುವಂತ ಒಂದು ವಿಚಾರವನ್ನು ಹಾಕೊಂಡಿದ್ದೇವೆ. ಪ್ರತಿಯೊಬ್ಬ ರೈತ ಬಾಂಧವರು ತಮ್ಮ ಎತ್ತು ಗಾಡಿಗಳನ್ನು ತೆಗೆದುಕೊಂಡು ಬರಬೇಕು. ಅದಕ್ಕೆ ನಾವು ಬ್ಯಾರಲ್ಗಳನ್ನು ಕೊಡ್ತೇವೆ, ಬಣ್ಣವನ್ನು ಕೊಡ್ತೇವೆ, ಎಲ್ಲ ರೀತಿ ಸೌಕರ್ಯವನ್ನು ಕೊಟ್ಟು ಒಬ್ಬಟ್ಟಿಗಿರಾಗಿ ಎಲ್ಲರೂ ಒಂದಾಗಿ ನಾವೆಲ್ಲರೂ ಕೂಡಿಕೊಂಡು ಈ ವರ್ಷ ಮತ್ತೆ ಬಸವನ ಬಾಗೇವಾಡಿಯಲ್ಲಿ ಸೌಹಾರ್ದಯುತವಾಗಿ ಬಣ್ಣ ಆಚರಣೆ ಮಾಡ್ಬೇಕಂತ ಒಂದು ವಿಚಾರ ಇಟ್ಕೊಂಡು ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ. ತಮ್ಮೆಲ್ಲರ ಸಹಕಾರ ನಮ್ಮ ಜೊತೆಯಲ್ಲಿ ಇರಲಿ. ಆಗಲೇ ನಂದಗಾವಿ ಸಾಹೇಬರು ಹೇಳಿದ್ರು, ಮೊದಲು ಮಾಡುವ ಸಮಯದಲ್ಲಿ ಎಡರು ತೊಡರುಗಳು ಬರ್ತಾವೆ, ಮುಂದಿನ ದಿನಮಾನದಲ್ಲಿ ಇದು ಅಭೂತಪೂರ್ವ ಆಗಲಿ ಅನ್ನಂತ ಒಂದು ವಿಚಾರವನ್ನು ಇಟ್ಕೊಂಡಾಗ ನಮ್ಮ ಬಸವ ಸಮಿತಿಯ ಸದಸ್ಯರು ಯಾವುದೇ ಕಾರ್ಯಕ್ರಮ ಮಾಡುವಂತ ಸಮಯದಲ್ಲಿ ಅವರ ಅಧ್ಯಕ್ಷರಾದ ಅವರೇ ಮಾಡಿಬಿಡು ಅನ್ನಂಗಿಲ್ಲ. ಎಲ್ಲರೂ ಹೆಗಲನ್ನು ಕೊಟ್ಟು ನಾವು ಹೇಳಿದಂತ ಮಾರ್ಗದರ್ಶನದಲ್ಲಿ ಇವತ್ತಿನ ದಿವಸ ಯಾವುದೇ ಕಾರ್ಯಕ್ರಮ ಮಾಡಿದಾಗ ನಮಗೆ ಅಪ್ಪ ಬಸವಣ್ಣ ಯಾವಾಗಲೂ ಇನ್ನು ಸರಿಸಿಕೊಟ್ಟಿಲ್ಲ. ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಈ ಮಾಡಿದಂತ ಕಾರ್ಯಕ್ರಮ ತಮ್ಮೆಲ್ಲರ ಸಹಕಾರ ಒಂದು ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಲಿ ಅನ್ನಂತ ಮಾತನ್ನ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶರಣಾರ್ಥಿಗಳು ಹೇಳ್ತಾ ಎಲ್ಲ ಏನು ಬಂದಂಥ ಸ್ಪರ್ಧಿಗಳಿಗೆ ಹಾಗೂ ನಿರ್ಣಾಯಕರಿಗೆ ಮತ್ತು ಎಲ್ಲ ವೀಕ್ಷಕರಿಗೂ ಕೂಡ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು ಹೇಳಿ, ಈಗ ಸಮಯ ಭಾಳ ಆಗೈತಿ, ಭಾಳ ಮಾತನಾಡೋದಿಲ್ಲ. ಏನಿದ್ರು ಕೂಡ ನಮ್ಮ ಆಲ್ರೆಡಿ ನಮ್ಮ ಎಲ್ಲ ವ್ಯವಸ್ಥಾಪಕ ಮಂಡಳಿಯವರು ಅದನ್ನು ಸ್ಪರ್ಧೆಗೆ ಏನೇನು ಬೇಕು ಅದೆಲ್ಲ ತಯಾರಿ ಮಾಡಿದ್ದಾರೆ. ಒಂದು ಇಲ್ಲಿ ಅಂದರೆ ಶಾಂತಿಯುತವಾದಂತಹ ಈ ಕಾರ್ಯಕ್ರಮಗಳನ್ನು ಮಾಡಿಕೊಡ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ಕೂಡ ಗಲಾಟೆ ಮಾಡಕ್ಕೆ ಹೋಗ್ಬೇಡ್ರಿ. ಗಲಾಟೆ ಮಾಡಿದ ತಕ್ಷಣವೇ ನಿಮಗೆ ಗೊತ್ತಿಲ್ದಂಗೆ ನೀವು ಬೇರೆ ಕಡೆ ಹೋಗಿರ್ತೀರಿ, ಅದು ಮೊದಲು ಇಟ್ಕೊಳ್ರಿ. ಯಾಕಂದ್ರೆ ಸಾಹೇಬರು ಅಷ್ಟು ಸ್ಟಿಕ್ ಅದಾರ. ಸುಮ್ಮನೆ ಎಲ್ಲವನ್ನು ಕೂಡ ಮಾಡ್ರಿ ಅಂತ ತಕ್ಷಣ ನಿಮ್ಮನ್ನು ಕೈ ಬಿಟ್ಟು ರೂಲ್ಸ್ ಬಿಟ್ಟಿಲ್ಲ. ಅವರು ಹಿನ್ನೆಲೆಯಿಂದ ಅವರು ಬಹಳ ಅದ್ರ ಬಗ್ಗೆ ಕಾಳಜಿ ವಹಿಸ್ಕೊಂಡಿದ್ದಾರೆ. ಎಲ್ಲೇ ಸಣ್ಣ ಪುಟ್ಟ ಗಲಾಟೆ ಆದ್ರೂ ಕೂಡ ಗಲಾಟೆ ಮಾಡಿದ್ರು ಅಲ್ಲಿ ಇರುವುದಿಲ್ಲ, ಬೇರೆ ವ್ಯವಸ್ಥೆಯಲ್ಲಿ ಇರ್ತಾರ. ಆ ಕಾರಣಕ್ಕೆ ನೀವು ಯಾರು ಕೂಡ ಗಲಾಟೆಯನ್ನು ಮಾಡಬೇಡ್ರಿ. ಶಾಂತಿಯುತವಾದಾಗಿ
ಹಬ್ಬದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಹಬ್ಬವನ್ನು ಆಚರಣೆ ಮಾಡೋಣ. ಈ ಒಂದು ಕೂಡ ಒಂದೊಂದು ವ್ಯಕ್ತಪಡಿಸುವಂತಹ ಒಂದು ಬಣ್ಣಗಳು, ಅಲ್ಲಿ ಹಳದಿ, ಕೆಂಪು, ಬಿಳಿ, ಕೇಸರಿ, ಈ ಎಲ್ಲವೂ ಕೂಡ ನಮಗೆ ಒಂದು ಭಾವನೆಗಳನ್ನ, ನಮ್ಮ ಭಾವನೆಗಳಿಗೆ ಒಂದು ಉತ್ಸಾಹ ಕೊಡುವಂತ ಬಣ್ಣಗಳು. ಆ ರೀತಿಯಾಗಿ ಎಲ್ಲ ರೀತಿಯಿಂದಲೂ ಕೂಡ ಭಾವನೆ ಉತ್ತಮವಾಗಿರಲಿ ಅನ್ನೋ ಕಾರಣಕ್ಕಾಗಿ ಬಣ್ಣದ ಹಬ್ಬ. ಜೊತೆಗೆ ಹಲಗೆ ಬಾರಿಸುವುದಂದ್ರೆ ನಮ್ಮ ಜನಪದದ ಸಾಹಿತ್ಯ ಮತ್ತು ಜನಪದ ಕಲೆಗಳು ನಶಿಸಿ ಹೋಗ್ತಿದ್ದು, ಅದನ್ನು ಮತ್ತೆ ಪುನಶ್ಚೇತನ ಮಾಡುವಂತಹ ಕೆಲಸವನ್ನ ನಮ್ಮ ಬಸವೇಶ್ವರ ಸೇವಾ ಸಮಿತಿ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಅದನ್ನ ನಿರ್ಣಯ ಮಾಡಿದ್ದು ನಿಮಗೆ ನಿಜವಾಗ್ಲೂ ಕೂಡ ಬಹಳಷ್ಟು ಸಂತೋಷವಿದೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಜೋರಾಗಿ ಚಪ್ಪಾಳೆ ಹೊಡೆದ ಮುಖಾಂತರ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅಂತ ಮಾತನ್ನು ಕೂಡ ಹೇಳಿ ಇದೀಗ ಹಲಿಗೆ ಕಾರ್ಯಕ್ರಮ ಪ್ರಾರಂಭ. ಸಿಂಗಲ್ ಬೈ ಅವರು ಮೊದಲನೇ ನಂಬರ್ ಅವರೇ ಚಾಲಿವು. ಬಸವರಾಜ್ ಸುಲ್ತಾನ್ ಅವರು ಮೊದಲೇ ಪಡೆದ ಅವರೇ ಬಂದು ಈಗ ಬರೀಬೇಕು. ಈಗ ತಹಸೀಲ್ದಾರ್ ಸಾಹೇಬರು ಚೀಟಿ ಹಾಕಬೇಕು. ಎರಡನೇ ನಂಬರ ಮಡಿವ ಕೋರವಾರ ಅವ್ರದ್ದು. ಈಗ ಕಲಾವಿದರು ಎರಡು ಮಾತನ್ನ ಇಲ್ಲಿ ವೀಕ್ಷಿಸಬೇಕು. ಭಾಗವಹಿಸ್ತಕ್ಕಂಥ ಕಲಾವಿದರು ಸಮಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ. ಆನಂತರ ನುಡಿಸುವ ಕಲೆಯಲ್ಲಿ ಅವರು ಹಲಿಗೆ ನುಡಿಸ್ತಕ್ಕಂಥ ವಾದ್ಯ ಅದೇನು ಸ್ಪಷ್ಟತೆ ಇರಬೇಕು, ರೂಢ ಹಸಿರು ಬರ್ತಿರ್ಬೇಕು. ಗಜಿಬಿಜಿ ಇತ್ತಪ್ಪ ಅಂದ್ರೆ ಅಲ್ಲಿ ಅಂಕಗಳು ಸಿಗುವುದಿಲ್ಲ. ಆನಂತರ ಅವರು ಇನ್ನು ವೇಷಭೂಷಣದೊಂದಿಗೆ ಬಂದಿದ್ರು, ಅದಕ್ಕೂ ಸ್ವಲ್ಪ ಪ್ರಾಶಸ್ತ್ಯ ಸಿಗ್ತದೆ. ಬಾರಿಸುವಾಗ ಕೆಲವೊಂದಿಷ್ಟು ಅಭಿನಯಗಳು ಇರ್ತಾವೆ. ಬರೀ ನಾಟ್ಯ ಬಾರಿಸಕ್ಕಂತೂ ಸ್ವಲ್ಪ ಅಭಿನಯದೊಂದಿಗೆ ಬಾರಿಸೋದಕ್ಕೂ ಕೆಲವೊಂದಿಷ್ಟು ಅಂಕ ಇರ್ತಾವೆ. ಒಟ್ಟಾರೆಯಾಗಿ ಜಾನಪದ ಕಲೆ ಅವ್ರು ಏನೇ ಹಾವಭಾವದಿಂದ ಮಾಡಿ ತಮ್ಮ ಕಲೆಯನ್ನು ಲಯಬದ್ಧವಾಗಿ ತಾಳಬದ್ಧ ಡ್ರೆಸ್ನೊಂದಿಗೆ ಬಂದ್ರೆ ಬಹಳ ಒಳ್ಳೆಯದು. ನಮ್ಮ ಡ್ರೆಸ್ ಅಭಿನಯ ಜೊತೆಯಾಗಿ ಇನ್ನುಳಿದ ಕಲೆಯನ್ನು ಪಾರಂಪರಿಕ ಕಲೆಯನ್ನು ನಿಲ್ಲಿಸ್ಕೊಳ್ಬೇಕು. ಇಷ್ಟು ಮಾತ್ರ ಹೇಳಬಲ್ಲೆ. ತಾವೆಲ್ಲರೂ ಈ ಕಲೆಯನ್ನು ವೀಕ್ಷಿಸಬೇಕು. ಕಾರಣ ಮಾಡ್ತೇನೆ. ಒಂದ್ ನಿಮಿಷ ನಿಂದ್ರಿ, ಅವ್ರು ಸೀಟು ಹೊಡಿತಾರೆ.